ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತನಾಡ್ತೀವಿ. ಸ್ಕಿನ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಇಂಪಾರ್ಟೆಂಟ್ ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನ್ ಅಂತ ಹೇಳ್ಬೋದು. ಇನ್ನು ಸ್ಕಿನ್ ಅಲ್ಲಿ ಬರುವಂತಹ ತೊಂದರೆಗಳು ಏನಿರಬಹುದು, ಸ್ಕಿನ್ ಅಲ್ಲಿ ಯಾವ ಒಂದು ಏಜ್ ನಲ್ಲಿ ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಯಾರಲ್ಲಿ ಹೆಚ್ಚಾಗಿ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ, ಇನ್ನು ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಕೂಡ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಕ್ಕೆ ಕಾರಣ ಆಗಿರುತ್ತಾ, ಲಕ್ಷಣಗಳು ಯಾವ ರೀತಿ ಇರುತ್ತೆ, ಇನ್ನು ವೈಟ್ ಪ್ಯಾಚಸ್ ಆಗಿರ್ಬೋದು ಇದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವುದೇ ರೀತಿಯಾಗಿರುವಂತಹ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಬಂದಾಗ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಯಾವ ರೀತಿಯಾಗಿರುವಂತಹ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳಿದೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಪಾರ್ವತಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಮೊದಲದಾಗಿ ತಿಳಿಸ್ಕೊಡಿ, ಸ್ಕಿನ್ ಅಲ್ಲಿ ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ನೀವು ನೋಡ್ತೀರಾ? ಸ್ಕಿನ್ ಅಂದಾಗ ನೀವು ಹೇಳಿದಾಗೆ ಈಗ ಬಿಗ್ಗೆಸ್ಟ್ ಆರ್ಗನ್ ಅಂತ ಹೇಳ್ತೇವೆ, ಅಥವಾ ಇದು ಒಂದು ಸೆನ್ಸ್ ಆರ್ಗನ್. ಸೊ ನಿಮ್ಗೆ ಹೇಗೆ ಸ್ಮೆಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಕಿವಿ ಕೇಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಟೇಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೇನೆ ಚರ್ಮ ಕೂಡ. ಯಾಕಂದ್ರೆ ಇದು ಸೆನ್ಸ್ ಆರ್ಗನ್ ಅಂತ ನಾವು ಹೇಳಿದಾಗ ಬಾಡಿ ಮೇಂಟೆನೆನ್ಸ್, ಬಾಡಿ ಎಲ್ಲ ಇಕ್ವಿಲಿಬ್ರಿಯಮ್ ಆಗಿ ಕೆಲಸ ಮಾಡ್ಕೊಳ್ಬೇಕು, ಪ್ರತಿಯೊಂದು ಆರ್ಗನ್ ಮತ್ತು ಮೆಟಬಾಲಿಸಮ್ ಕರೆಕ್ಟ್ ಆಗಿ ಹೋಗ್ಬೇಕಾದ್ರೆ ನಿಮಗೆ ಚರ್ಮದ ಮೇಲೆನೆ ಹಾಕೋದು, ಚರ್ಮದ ಮೇಲೆನೆ ಸಿಂಪ್ಟಮ್ಸ್ ತೋರಿಸುತ್ತೆ. ಆ್ಯಂಡ್ ಚರ್ಮನಿಂದನೇ ನಿಮಗೆ ಬಾಡಿ ರೆಗ್ಯುಲೇಷನ್ ಆಗುತ್ತೆ. ಸೊ ಈಗ ಟೆಂಪ್ರೇಚರ್ ರೆಗ್ಯುಲೇಷನ್ ಅಂತ ನಾವೆಲ್ಲ ಹೇಳ್ತೇವೆ. ಸೊ ಬಾಡಿ ಈಗ ಶಿವರಿಂಗ್ ಆಗ್ಬೋದು ಅಥವಾ ಸ್ವೆಟ್ಟಿಂಗ್ ಆಗ್ಬೋದು, ತುಂಬ ಕೋಲ್ಡ್ ಆಗಿದೆ ವಾತಾವರಣ ಅಥವಾ ತುಂಬ ಬಿಸಿಲಾಗಿದೆ, ಸೊ ಬಾಡಿ ಹೇಗೆ ಅದಕ್ಕೆ ಅಡ್ಯಾಪ್ಟ್ ಆಗುತ್ತೆ. ಈಗ ನಾವು ಆ್ಯನಿಮಲ್ಸಿನ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಅದು ಚರ್ಮದ ಜೊತೆಗೆ ರೋಮನೂ ಇರುತ್ತೆ, ಯಾಕಂದರೆ ಕೋಲ್ಡಿಗೆ ಅಡ್ಯಾಪ್ಟ್ ಆಗಬೇಕು ಅಥವಾ ಬಿಸಿಲಿಗೆ ಅಡ್ಯಾಪ್ಟ್ ಆಗಬೇಕು ಅಂತ. ಸೊ ಹಾಗೇನೆ ಮನುಷ್ಯರಲ್ಲೂ ಕೂಡ, ಹ್ಯೂಮನ್ ಬೀಯಿಂಗ್ಸಲ್ಲೂ ಕೂಡ ಸ್ಕಿನ್ ಅನ್ನೋದು ಬಿಗ್ಗೆಸ್ಟ್ ಆರ್ಗನ್ ಅಂತಲೂ ಹೇಳ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸೆನ್ಸ್ ಆರ್ಗನ್ ಅಂತಲೂ ಹೇಳ್ಬೋದು. ಸೊ ಇದರಿಂದ ಬಾಡಿ ರೆಗ್ಯುಲೇಷನ್ಸ್ ಕರೆಕ್ಟ್ ಆಗ್ತಾ ಬಂದಾಗ ನಿಮಗೆ ಇಂಟರ್ನಲ್ ಬಾಡಿ ಆರ್ಗನ್ಸ್, ಮೆಟಬಾಲಿಸಮ್ ಆಗಿರಬಹುದು ಅಥವಾ ಯಾವುದೇ ರೀತಿ ಎಕ್ಸ್ಕ್ರೀಷನ್ ಆಗ್ಬೋದು, ಆಮೇಲೆ ಪ್ರೊಡಕ್ಷನ್ ಆಗ್ಬೋದು, ಬಾಡಿನಲ್ಲಿ ರೀಪ್ರೊಡಕ್ಷನ್ಸ್ ಆಗ್ಬೋದು, ಸೆಲ್ ಡಿವಿಷನ್ ಆಗೋದು ತಗೊಳ್ಳಿ. ಪ್ರತಿಯೊಂದು ಜೀವಕೋಶ ಏನಿದೆ ಒಳಗಡೆ ನಿಮಗೆ ಬಾಡಿನಲ್ಲಿ, ಸೊ ಮಿಲಿಯನ್ ಟ್ರಿಲಿಯನ್ ಸೆಲ್ಸ್ ಇರುತ್ತೆ. ಈ ಸೆಲ್ಸ್ ಎಲ್ಲಾನು ಕೂಡ ಆ್ಯಕ್ಷನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಬೇಕು, ಮೆಸೇಜ್ ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ಫಾಲೋ ಮಾಡಬೇಕಾದ್ರೆ ಸ್ಕಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚರ್ಮದ ಮೇಲೆ ನಿಮ್ಗೆ ಯಾವುದೇ ರೀತಿ ಆಗಿರ್ಬೋದು, ಅಥವಾ ಅಂದರೆ ಗುಳ್ಳೆ ಅಂತ ಹೇಳ್ತೇವೆ, ಸೋರಿಯಾಸಿಸ್ ಅಂತ ಹೇಳ್ತೇವೆ, ಎಕ್ಸಿಮಾ ಅಂತ ಹೇಳ್ತೇವೆ, ಚರ್ಮದ ಕಾಯಿಲೆ ಸುಮಾರು ಮೋರ್ ದೆನ್ 100 to 200 ಮೇಲೇ ಹೋಗುತ್ತೆ. ಬಿಕಾಸ್ ಅದನ್ನು ಪ್ರತಿಯೊಂದು ನೀವು ಡಯಾಗ್ನೋಸ್ ಮಾಡ್ತಾ ಹೋದರೆ ಅಲ್ವಾ, ಪ್ರತಿಯೊಂದಕ್ಕೂ ಕೂಡ ಈಗ ನಾವು ಎಕ್ಸಿಮಾ ಅಂತ ಒಂದೇ ತೊಗೊಂಡ್ರೆ ಎಕ್ಸಿಮಾನಲ್ಲೂ ಕೂಡ ಹಲವಾರು ಟೈಪ್ಸ್ ಇರುತ್ತೆ. ಸೋರಿಯಾಸಿಸ್ ಮಾತಾಡಬೇಕಾದ್ರೂ ಕೂಡ ಹಲವಾರು ಟೈಪ್ಸ್ ಇರುತ್ತೆ. ಒಂದು ಪೇಷಂಟ್ ಸೋರಿಯಾಸಿಸ್ ಇನ್ನೊಂದು ಪೇಷಂಟ್ ಸೋರಿಯಾಸಿಸ್ಗೆ ಸೇಮ್ ಇರೋದಿಲ್ಲ. ಬಿಕಾಸ್ ಅವ್ರದ್ದು ಸಿಂಪ್ಟಮ್ಸ್ ಆಗಲಿ, ಅವ್ರ ಚರ್ಮ ಹೇಗಿದೆ, ಈಗ ನಾವು ಕಾಮನ್ ಆಗಿ ನಾರ್ಮಲ್ ಆಗಿ ಮಾತಾಡಬೇಕಾದ್ರೂ ಕೂಡ ಕೆಲವು ಪೇಷಂಟ್ ಹೇಳ್ತಾರೆ ನಮ್ದು ತುಂಬ ಆಯಿಲಿ ಸ್ಕಿನ್ ಇದೆ, ಕೆಲವೊಬ್ರು ಹೇಳ್ತಾರೆ ತುಂಬ ಡ್ರೈ ಸ್ಕಿನ್ ಇದೆ. ಸೊ ಇದು ಡ್ರೈ ಆಗಲಿ ಆಯಿಲಿ ಆಗಲಿ ಇದು ಬಾಡಿಯಲ್ಲಿ ಹೇಗೆ ಸಿಕ್ರೀಷನ್ ಸ್ಟಾಪ್ ಮಾಡ್ತಾ ಇದೆ, ಹೇಗೆ ಸಿಕ್ರೀಷನ್ಸ್ ಆಗ್ತಾ ಇದೆ, ಇದು ಪ್ರತಿಯೊಂದು ಇಂಡಿವಿಜುವಲ್ ಒಬ್ಬರಿಂದ ಇನ್ನೊಬ್ಬರಿಗೆ ಬೇರೆ ಇರೋದು ಖಂಡಿತವಾಗಿ ನೋಡ್ತೀರಾ. ಸೊ ಇದರಲ್ಲಿ ನೀವು ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಏನಾದರೂ ಬಂದಾಗ ಸಿಂಪಲ್ ಅಲರ್ಜೀಸ್ ಬರಬಹುದು, ಅಥವಾ ಸಿಂಪಲ್ ನಿಮಗೆ ಎಕ್ಸಿಮಾ, ಸೋರಿಯಾಸಿಸ್ ಆಗಿರಬಹುದು, ಕ್ರಾನಿಕ್ ಡಿಸೀಸ್ ಕಂಡೀಷನ್ಸ್, ಅಲರ್ಜಿಕ್ ರೈನೈಟಿಸ್ ಇವೆಲ್ಲ ನಿಮಗೆ ಸಿಂಪ್ಟಮ್ಸ್ ಇದ್ದಾಗ ಇಂಟರ್ನಲ್ಲಿ, ಸೊ ಆಸ್ತಮಾ ಕಂಡೀಷನ್ಸ್ ಏನಾದರೂ ಇದ್ದಾಗ ಅವರಲ್ಲೂ ಕೂಡ ನಾವು ಚರ್ಮದ ಸಮಸ್ಯೆ ನೋಡ್ತಾ ಹೋಗ್ತೇವೆ. ಸೊ ಚರ್ಮದ ಮೇಲೆ ಹಾಕ್ತಾ ಇರೋದು ಬಾಡಿ ಇಂಟರ್ನಲ್ ಮೆಟಬಾಲಿಸಮ್ ಹೆಚ್ಚು ಕಡಿಮೆ ಆದಾಗ, ಇಂಟರ್ನಲ್ ಆರ್ಗನ್ಸ್, ಇಂಟರ್ನಲ್ ಮೆಟಬಾಲಿಸಮ್, ಈ ಪ್ರೊಡಕ್ಷನ್ಸ್ ಆಗೋದು, ಸೆಲ್ ಡಿವಿಷನ್ಸ್ ಆಗೋದ್ರಲ್ಲಿ ಏನೇ ಕಂಪ್ಲೇಂಟ್ಸ್ ತಗೊಳ್ಳಿ ಇದು ನಮಗೆ ಚರ್ಮದ ಮೇಲೇ ಹಾಕತ್ತೆ. ಸೊ ಅದಕ್ಕಾಗಿ ಅಲ್ವಾ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಕೂಡ ಅಡ್ವೈಸ್ ಏನಂದರೆ, ಚರ್ಮದ ಮೇಲೆ ಏನೇ ಸಿಂಪ್ಟಮ್ ತೋರಿಸ್ತಾ ಇದೆ ಇದು ರಿಲೇಟೆಡ್ ಟು ಸ್ಕಿನ್ ಮಾತ್ರನೇ ಇರೋದಿಲ್ಲ, ಇಂಟರ್ನಲ್ ಆರ್ಗನ್ಸಿಗೆ ರಿಲೇಟೆಡೇ ಇದಿರುತ್ತೆ. ಸೊ ಯಾವುದಾದ್ರೂ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಇರಬಹುದು, ಹೈಪೋಥೈರಾಯ್ಡ್ ಆಗ್ಬೋದು, ಅಥವಾ BP ತಗೊಳ್ಳಿ, ಶುಗರ್ ತಗೊಳ್ಳಿ, ಸೊ ಡಯಾಬಿಟಿಕ್ ಅಂತ ಹೇಳ್ತೇವೆ, ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ, ಈ ಥರದ ಕಂಡೀಷನ್, ಕ್ರಾನಿಕ್ ಡಿಸೀಸ್ ಕಂಡೀಷನ್ಸಲ್ಲೂ ಕೂಡ ಚರ್ಮದ ಸಮಸ್ಯೆ ಬರುತ್ತೆ. ಸೊ ಹಾಗಂತ ನೀವು ಚರ್ಮದ ಸಮಸ್ಯೆಗೆ ಅದನ್ನು ಮೆಡಿಸಿನ್ಸ್ ಮಾಡ್ತಾ ಬಂದರೆ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗೋದು ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಸ್ಕಿನ್ ಅನ್ನೋದೇನಿದೆ, ಮೇನ್ ಫಂಕ್ಷನ್ ಆಫ್ ಸ್ಕಿನ್ ನಾವು ಮಾತಾಡಬೇಕಾದ್ರೆ ಎಕ್ಸ್ಕ್ರೀಷನ್ ಅಂತ ಹೇಳ್ತೇವೆ. ಸೊ ಬಾಡಿ ಇಂಟರ್ನಲ್, ಸೊ ಈಗ ಸ್ವೆಟ್ಟಿಂಗ್ ಆಗಬಹುದು ಅಥವಾ ಗುಳ್ಳೆ ಆಗಬಹುದು, ಇದು ಬಾಡಿ ಎಕ್ಸ್ಟರ್ನಲ್ ಹಾಕ್ತಾ ಇರೋದು ಅಷ್ಟೇ. ಇದು ಇಂಟರ್ನಲ್ ಎಕ್ಸ್ಪ್ರೆಷನಿಂದ ನಿಮಗೆ ಔಟರ್ ಇಂಪ್ರೆಷನ್ಸ್ ಆಗ್ತಾ ಇದೆ. ಸೊ ಚರ್ಮ ಅನ್ನೋದು ಫಸ್ಟ್ ಆಫ್ ಆಲ್ ನಿಮಗೆ ಫಂಕ್ಷನ್ಸ್ ವೈಸ್ ನೋಡಿದ್ರೆ ಎಕ್ಸ್ಕ್ರೀಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಥಿಂಗ್ ಟೆಂಪ್ರೇಚರ್ ರೆಗ್ಯುಲೇಷನ್ಸ್. ಸೊ ಈ ಟೆಂಪ್ರೇಚರ್ ರೆಗ್ಯುಲೇಷನ್ಸ್ಗೂ ಕೂಡ ಬಿಸಿಲಾಗಲಿ ಅಥವಾ ಕೋಲ್ಡೇ ಆಗಿರಬಹುದು, ಸೊ ಥಂಡ್ರಿಂಗ್ ಆ ಥರ ಏನಾದರೆ ನಮ್ಮ ಬಾಡಿ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಶಿವರಿಂಗ್ ಆಗಿರಬಹುದು ಅಥವಾ ಸ್ವೆಟ್ಟಿಂಗ್ ಎಕ್ಸಸ್ ಆಗೋದು. ಸೊ ಇದು ಎರಡೂ ಕೂಡ ಅಲ್ವಾ ನಿಮಗೆ ಅಗೇನ್ ಬಾಡಿ ರೆಗ್ಯುಲೇಷನ್ ಮೇಂಟೈನ್ ಆಗೋದಕ್ಕೆ ಇರುತ್ತೆ. ಸ್ವೆಟ್ ಜಾಸ್ತಿ ಆಗ್ತಾ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಪರ್ಫ್ಯೂಮ್ಸ್ ಯೂಸ್ ಮಾಡೋದು, ಬಾಡಿ ಡಿಯೋಡ್ರೆಂಟ್ಸ್ ಯೂಸ್ ಮಾಡೋದ್ರಿಂದ ಸ್ವೆಟ್ ಸ್ಟಾಪ್ ಮಾಡ್ತಿದ್ದೀರಾ. ಸೊ ಸಪ್ರೆಷನ್ ಆಗುತ್ತೆ ಅಲ್ಲಿ. ಸೊ ಸ್ವೆಟ್ಟಿಂಗ್ ಸ್ಟಾಪ್ ಆಯಿತು ಅಂದರೆ ನಿಮಗೆ ಅಗೇನ್ ಇಂಟರ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ
ಸೊ ಅದಕ್ಕಾಗಿ ಚರ್ಮದ ಮೇಲೆ ಏನೇ ಕೂಡ ಹಾಕ್ತಾ ಇದ್ರೆ ಚರ್ಮದ ಫಂಕ್ಷನ್ಸ್ ಇರೋದು ಎಕ್ಸ್ಕ್ರೀಷನ್ ಆಗಿರೋದು. ಯಾಕಂದ್ರೆ ಪಿಂಪಲ್ಸ್ ಅಂತ ನೋಡ್ತೇವೆ, ಸುಮಾರು ಕಾಮನೆಸ್ಟ್ ಸ್ಕಿನ್ ಡಿಸೀಸ್ ಅಂತಂದ್ರೆ ನಾವು ಎಕ್ನೆ ಅಂತ ಹೇಳ್ತೇವೆ, ಸ್ಕಿನ್ ಡಿಸೀಸಸ್. ಇದರಲ್ಲೂ ಕೂಡ ಪಿಂಪಲ್ಸ್ ಆಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಸಮ್ ಹಾರ್ಮೋನ್ಸ್ ಇರುತ್ತೆ. ಇಂಟರ್ನಲ್ ಹೈಪೋಥೈರಾಯ್ಡ್ ರಿಲೇಟೆಡ್ ಇರಬಹುದು, ಥೈರಾಯ್ಡ್ ಹಾರ್ಮೋನ್ಸ್ ಇರಬಹುದು. ಸೊ ಈ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆದಾಗ, ಏರುಪೇರು ಆದಾಗ ನಿಮಗೆ ಚರ್ಮದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅಷ್ಟು ಇಂಪಾರ್ಟೆಂಟ್ ಆಗಿರೋದು ಚರ್ಮ ಇರುತ್ತೆ. ಸೊ ಅದಕ್ಕಾಗಿನೇ ಚರ್ಮದ ಮೇಲೆ ಏನೇ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ, ಏನೇ ಕಂಪ್ಲೇಂಟ್ಸ್ ಕಾಣಿಸ್ಕೊಳ್ತಾ ಇದೆ, ಫಸ್ಟ್ ಆಫ್ ಆಲ್ ನೀವು ಥಿಂಕ್ ಮಾಡಬೇಕು ಏನಂದ್ರೆ ಒಳಗಡೆ ಇಂಟರ್ನಲ್ ಮೆಟಬಾಲಿಕ್ ಚೇಂಜಸ್ ಇದ್ದೇ ಇರುತ್ತೆ ಅಂತ ಅರ್ಥ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಭುದೇವ್ ಅಂತ. ಮಾತಾಡಿ, ಡಾಕ್ಟರ್ ಇದ್ದಾರೆ ಪ್ರಭುದೇವ್ ಅವರೇ. ಕೊಡಿ ಮೇಡಮ್. ಹಲೋ ಹಲೋ, ಹೇಳಿ ಪ್ರಭುದೇವ್ ಅವರೇ. ಮೇಡಮ್, ನನಗೆ ಒಂದು 6-7 ಇಯರ್ ಇಂದ ಸೋರಿಯಾಸಿಸ್ ಇತ್ತು. ಓಕೆ. ನಾನು ಇಂಗ್ಲಿಷ್ ಮೆಡಿಸಿನ್ ತಂದಿದ್ದೆ, ಹೋಮಿಯೋಪತಿ ಒಂದ್ಸತಿ ತಾಡಿದ್ದೆ. ಓಕೆ. ಅವಾಗ ಏನಾಯ್ತು, ನಮಗೆ ಜಾಸ್ತಿ ಆಗ್ತದೆ ಹೋಯ್ತದು. ಓಕೆ. ಏನು ಸ್ವಲ್ಪ ಒಂದೊಂದು ಸುಮಾರು ಪ್ಯಾಚಸ್ ಇತ್ತು, ಅದು ಜಾಸ್ತಿ ಆಗ್ತಾ ಹೋಯ್ತು. ಮತ್ತೆ ಹೋಮಿಯೋಪತಿ ಸ್ಟಾಪ್ ಮಾಡಿದೆ. ಓಕೆ. ಅಲ್ಲಿ ಎಲ್ಲಿ ಪಾಸಿಟಿವ್ ಹೋಮಿಯೋಪತಿ ತಾಂಡೆ ಅವರು ಮತ್ತೆ ಇದನ್ನ ಸ್ಟಾಪ್ ಮಾಡಿ ಮತ್ತೆ ಇಂಗ್ಲಿಷ್ ಮೆಡಿಸಿನ್ ತಾಂಡೆ. ಅವಾಗ ಅದು ಕ್ಲಿಯರ್ ಆಯ್ತು. ಓಕೆ. ಕ್ಲಿಯರ್ ಆಯ್ತು. ಮತ್ತೆ ಆಯುರ್ವೇದಿಕ್ ತಾಂಡೆ. ಓಕೆ. ಆಯುರ್ವೇದಿಕ್ ಕಂಟ್ರೋಲ್ ಆಗಿತ್ತು. ಬಟ್ ಚಿಕ್ಕಾಪಟ್ಟೆ ಇದು ಜಾಸ್ತಿ, ಅದು ಏನ್ ಹೇಳಿ ಡಯಟ್ ಗೇಟ್ ಅಲ್ಲ. ಹೌದು ಹೌದು. ಈ ಮಾಮೂಲಿ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಇಂಗ್ಲಿಷ್ ಮೆಡಿಸಿನ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರೆ ಇದಾಗಿರುತ್ತೆ, ಹೋಗುತ್ತೆ, ಮತ್ತೆ ಅದು ನಂಗೆ ರಿಪೀಟ್ ಆಗ್ತದೆ. ಹೌದು. ಫಸ್ಟ್ ಆಫ್ ಆಲ್ ಅಲ್ವಾ ಪ್ರಭು ಅವರೇ, ಎಲ್ಲರಿಗೂ ಅಲ್ವಾ ಹಾಗೇನೆ ಇರುತ್ತೆ. ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಚರ್ಮದ ಸಮಸ್ಯೆ ಜಾಸ್ತಿ ಆಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ ಅಂತ ಇರುತ್ತೆ. ಬಟ್ ಹಾಗೆ ಏನೂ ಕೂಡ ಆಗೋದಿಲ್ಲ. ನಿಮಗೆ ಯಾವ ಕಾರಣಕ್ಕೆ ಜಾಸ್ತಿ ಆಗಿದೆ ಅದನ್ನ ನೋಡ್ಕೊಳ್ಳಿ ಕಂಪಲ್ಸರಿ. ಈಗ ನೀವು ಅಲೋಪತಿಕ್ ಮೆಡಿಸಿನ್ ಮಾಡ್ತಿರ್ತೀರಾ, ಕ್ರೀಮ್ ಹಾಕ್ತಿರ್ತೀರಾ, ಮಾತ್ರೆ ತಗೊಳ್ತಿರ್ತೀರಾ, ಅದು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗ್ತಾ ಇದೆ. ಸೊ ಜಾಸ್ತಿನೂ ಆಗ್ತಾ ಇಲ್ಲ, ಕಡಿಮೆನೂ ಆಗ್ತಿಲ್ಲ, ಅಷ್ಟಕ್ಕೇನೆ ಇದೆ. ನೀವು ಒನ್ಸ್ ನಾವು ಹೋಮಿಯೋಪತಿನಲ್ಲಿ ಬಂದಾಗ ನಿಮ್ಗೆ ಎಲ್ಲಾ ಕೂಡ ಮೆಡಿಸಿನ್ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೇವೆ. ಆಬ್ವಿಯಸ್ಲಿ ಅಲ್ವಾ ಕಾಯಿಲೆ ಕಂಪಲ್ಸರಿ ಪ್ರೋಗ್ರೆಷನ್ ಇದ್ದೇ ಇರುತ್ತೆ. ನೀವೇನು ಮೆಡಿಸಿನ್ ಮಾಡ್ಲಿಲ್ಲ ಅಂದ್ರೂ ಅಲ್ವಾ ಕಾಯಿಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕಾಗಿ ಅಲ್ವಾ ಹೋಮಿಯೋಪತಿಕ್ ತಗೊಂಡಿದ ತಕ್ಷಣ ರಿಯಾಕ್ಷನ್ ಆಗಿದೆ ಅಥವಾ ಹೋಮಿಯೋಪತಿಕ್ ತಗೊಂಡಿದ್ಮೇಲೆ ರ್ಯಾಷಸ್ ಬರ್ತಾ ಇದೆ, ಹಾಗೆ ಏನೂ ಕೂಡ ಆಗೋದಿಲ್ಲ. ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಈಗ ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಸೊ ಏನೆಲ್ಲ ಕ್ರೀಮ್ಸ್ ಹಾಕ್ತಿದ್ದೀರಾ ಒಂದ್ಸತಿ ತಗೊಂಡ್ ಬನ್ನಿ, ಅದನ್ನು ಕೂಡ ನೋಡ್ತೇನೆ. ಇನ್ನು ಬ್ಲಡ್ ಟೆಸ್ಟ್ ಬೇಕಾಗಿತ್ತು ಅಂದ್ರೆ ಕೆಲವು ಬ್ಲಡ್ ಟೆಸ್ಟ್ ಅಡ್ವೈಸ್ ಮಾಡ್ತೀವಿ ನಿಮ್ಗೆ. ಆ ಬ್ಲಡ್ ಟೆಸ್ಟ್ ನೋಡ್ಬಿಟ್ಟು ಸೋರಿಯಾಸಿಸ್ ಎಷ್ಟು ಗ್ರೇಡ್ ಅಲ್ಲಿ ಇದೆ ಅಂತಾನು ಗೊತ್ತಾಗುತ್ತೆ. ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ಕಂಪ್ಲೀಟ್ ವಾಸಿ ಆಗುತ್ತೆ. ನಿಮಗೆ ಇನಿಷಿಯಲ್ ಅಗ್ರೇವೇಶನ್ ಆಗಿರೋದು ಯಾವ ಕಾರಣಕ್ಕೆ ಕಂಪಲ್ಸರಿ ತಿಳ್ಕೊಳ್ಬೇಕು. ಸೊ ಎಲ್ಲ ಹೋಮಿಯೋಪತಿ ಮೆಡಿಸಿನ್ಸ್ ಹಾಗಾಗೋದಿಲ್ಲ. ಒಂದ್ಸತಿ ವಿಸಿಟ್ ಮಾಡಿ ಕ್ಲಿನಿಕ್ಗೆ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್, ಬೆಂಗಳೂರಿನಲ್ಲಿದೆ. ಸೊ ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ಕಾರಮ್ಮ, ತಮ್ಮ ಹೆಸರು? ನಮಸ್ಕಾರ ಸರ್, ಸೈರಾಬಾನ್ ಅಂತ ನಮ್ಮ ಹೆಸರು. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ ಹಲೋ, ಹೇಳಿ ಅಮ್ಮ ಸೈರಾಬಾನು ಅವರೇ. ನನ್ಗ 7-8 ವರ್ಷ ಆಯ್ತು. ಇಲ್ಲಿ ನಮ್ಗ ಬಲಗಡೆ ಬಾಜು ಇಲ್ಲಿ ಗೆಜ್ಜೆ ಅಂತೆ ನೋಡ್ತಾ ಇದೆ ಮೇಡಮ್, ಏಕು ಸಂತ ನೋಡ್ತಾ ಇದೆ. ಓಕೆ ಅಮ್ಮ, ಓಕೆ. ಏನ್ ಮಾತ್ರೆ ಮಾಡಿದ್ರಮ್ಮ ಅದಕ್ಕೆ? ಈಗ ನಾವ್ ಮಾತ್ರ ಏನ್ ಅವ್ರು ಗುಳಿಗೆ ಕೊಟ್ಟಂತ ತಗೊಂತೀವಿ, ಸ್ವಲ್ಪ ದಿನ ಕಡಿಮೆ ಆದಂಗ ಆಗುತ್ತೆ. ಮತ್ತು ಸ್ಕ್ಯಾನಿಂಗ್ ಮಾಡ್ಸಿದ್ರೆ ಒಂದ್ಸಲ ಗರ್ಭ ಚಿಲಕ್ ಬಾವು ಬಂದಂಗ ಆಗಿತ್ತು ಅಂತೇಳ ಅಂದು ಔಷಧತಿ ಕೊಟ್ಟಿದ್ರು ಮೇಡಮ್. ಓಕೆ ಅಮ್ಮ. ಅದು ತಗೊಂಡ್ರೆ ನಮಗ ಮತ್ತು ಕಡಿಮೆ ಆದಂಗ ಆಗಿತ್ತು. ವಜ್ಜೆ ನಾವ್ ಅರ್ಬಿ ಹೊತ್ತಿ ಹೊಲಿತೀವಿ ಮೇಡಮ್. ಅದು ಸ್ವಲ್ಪ ದಿನ ಹೊಲಿದು ಬಿಟ್ಟೆ, ಆಮೇಲೆ ವಜ್ಜೆ ಎಗುದನ್ನು ಬಿಟ್ಟಿದೀನಿ. ಈಗ ಬಿಟ್ಟಾಗ ಒಂದ್ ಸ್ವಲ್ಪ ಕಡಿಮೆ ಆದಂಗ ಆಗುತ್ತೆ ಮತ್ತು ಕಂಟಿನ್ಯೂ ನಮ್ಗೆ ನೋವು ಚಲೋ ಆಗಿದೆ ಮೇಡಮ್. ಯಾವ ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ. ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿ ಅಮ್ಮ. ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ನಿಮ್ಗೆ ನೋವಿಗಂತ ಕೊಡೋದಿಲ್ಲ ಅಮ್ಮ. ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಒಳಗಡೆ ನಿಮ್ದು ನರದ್ದು ಕಾಂಪ್ರೆಷನ್ ಆಗಿರುತ್ತೆ ಅಮ್ಮ, ನರದ್ದು ವೀಕ್ನೆಸ್ ಆಗಿರುತ್ತೆ. ನೀವು MRI ಏನ್ ಮಾಡಿದಿರಾ, ಎಕ್ಸ್ರೇ ಮಾಡಿಸಿದ್ರೆ ಆ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿರ್ತಾರೆ ಅಮ್ಮ, ಸಯಾಟಿಕ್ ನರ್ವ್ ಅಂತ ಬರ್ದಿರ್ತಾರೆ. ಸೊ ಆ ನರದ್ದು ಕಾಂಪ್ರೆಷನ್ ಜಾಸ್ತಿ ಆಗಿರೋದ್ರಿಂದ ಈ ತರದ್ ನೋವು ಬರೋದು. ಸೊ ನೀವು ನೋವಿಗೆ ಮಾತ್ರೆ ತಗೊಳ್ತಿದ್ದೀರಾ, ಅದಕ್ಕಾಗಿ ನೋವು ಕಡಿಮೆ ಆಗುತ್ತೆ ಮತ್ತೆ ಪುನಃ ಬರ್ತಿದೆ. ಸೊ ನೋವಿಗೆ ಮಾತ್ರೆ ಮಾಡಕ್ ಹೋಗ್ಬೇಡಿ ಅಮ್ಮ, ಅದು ಬರೀ ನಿಮ್ಗೆ ಸಿಂಪ್ಟಮ್ ಬೆಟರ್ ಬರುತ್ತೆ ಅಷ್ಟೇನೆ. ಹೋಮಿಯೋಪತಿ ಮೆಡಿಸಿನ್ ಮಾಡ್ಕೊಳ್ಳಿ ಅಮ್ಮ. ನೀವ್ ಏನಾರ ನಮ್ಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಂತ ನಾವು ಇಲ್ಲಿ ಟಿವಿ ಒಳಗೆ ನಿಮ್ದು ನೋಡಿ. ಇಲ್ಲ ಅಮ್ಮ, ಬನ್ನಿ ಅಮ್ಮ, ನೀವು ಕ್ಲಿನಿಕ್ಗೆ ಬನ್ನಿ. ಮೆಡಿಸಿನ್ಸ್ ನಿಮ್ಗೆ ನರದ ಈಗ ಯಾವಲ್ಲಿ ಬರ್ಬೇಕು ಮೇಡಮ್? ನೋಡಿಮ್ಮ, ಕಲಬುರ್ಗಿನಲ್ಲಿದೆ, ಹುಬ್ಳಿ ದಾವಣಗೆರೆನಲ್ಲಿದೆ. ಹಾ ಹೌದು ಅಮ್ಮ, ಕಲಬುರ್ಗಿನಲ್ಲಿದೆ. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ,
ಇನ್ನು ಏಜ್ ವೈಸ್ ನೋಡ್ತಾ ಹೋದ್ರೆ ಮಕ್ಕಳಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ನೋಡ್ತೀರಾ ಡಾಕ್ಟರ್, ಸ್ಕಿನ್ ಪ್ರಾಬ್ಲಮ್ಸ್? ಮ್ಯಾಕ್ಸಿಮಮ್ ಮಕ್ಕಳಲ್ಲಿ ಬರ್ತಾ ಇರಬೇಕಾದಾಗ ಫಸ್ಟ್ ಆಫ್ ಆಲ್ ಅಲ್ವಾ, ಈಗ ಸಿಸರಿಯನ್ ಸೆಕ್ಷನ್ ಬೇಬೀಸ್ ನಾವೇನು ಹೇಳ್ತೇವೆ, ಸೊ ನಾರ್ಮಲ್ ಡೆಲಿವರಿ ಬೇಬೀಸಿಗೆ ಸಿಸರಿಯನ್ ಬೇಬೀಸಿಗೆ ತುಂಬ ಡಿಫ್ರೆನ್ಸಸ್ ಇರುತ್ತೆ ಇಮ್ಯುನಿಟಿ ಸಿಸ್ಟಮಲ್ಲಿ. ಸೊ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸಿ ಸೆಕ್ಷನ್ ಬೇಬೀಸಲ್ಲಿ ಇವರಿಗೆ ರೆಸ್ಪಿರೇಟರಿ ಅಥವಾ ಚರ್ಮದ ಸಮಸ್ಯೆ ತೋರಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಅಲರ್ಜೀಸ್ ನಾವು ತುಂಬ ನೋಡ್ತೇವೆ. ಸೊ ಸ್ಕಿನ್ ಅಲರ್ಜೀಸ್ ಅಂತ ಹೇಳ್ತೇವೆ, ಯಾವುದೇ ಒಂದು ಬಟ್ಟೆಗಾಗಿರಬಹುದು ಅಥವಾ ಹೂಗಳಿಗಾಗಿರಬಹುದು, ಏರಿಗೆ ಆಗಿರಬಹುದು, ಪೊಲ್ಯೂಷನಿಗೆ ಆಗಿರಬಹುದು. ಈ ಥರ ಕಂಡೀಷನ್ಸಲ್ಲಿ ಯಾವಾಗ ಮಗು ಆಚೆ ಕರ್ಕೊಂಡು ಹೋಗಿದ್ದೀರಾ ಅಥವಾ ಆಚೆ ಹೋಗಿದೆ, ಇಲ್ಲ ಫುಡ್ ಸಬ್ಸ್ಟೆನ್ಸಿಂದನೂ ಆಗಿರಬಹುದು. ಸೊ ಈ ಥರದ ಫುಡ್ ಸಬ್ಸ್ಟೆನ್ಸಿಗೆ ಎಕ್ಸ್ಪೋಜರ್ ಆದಾಗ ಅಥವಾ ಆ ಥರದ ಕ್ಲೈಮೇಟಿಗೆ ಎಕ್ಸ್ಪೋಜರ್ ಆದಾಗ ಬಾಡಿ ಆಟೋಮೆಟಿಕ್ ಆಗಿ ಇಮ್ಯುನಿಟಿ ಲೋ ಆಗಿಬಿಟ್ಟು ಇವರಿಗೆ ಚರ್ಮದ ಮೇಲೆ ಸಮಸ್ಯೆಗಳು ತೋರಿಸುತ್ತೆ. ಒಂದು ಸಿಂಪಲ್ ಆಗಿ ನಾವು ಹೇಳಬೇಕಾದ್ರೆ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ. ಸೊ ಅಲರ್ಜಿಕ್ ಡರ್ಮಟೈಟಿಸ್ ಇದು ಬಾಡಿ ಮೇಲೆ ಬರೀ ನಿಮಗೆ ಚರ್ಮ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಚ್ಚಿಂಗ್ ತುಂಬ ಸಿವಿಯರ್ ಆದಾಗ ನಿಮಗೆ ಗುಳ್ಳೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ಗುಳ್ಳೆಗಳಿಂದ ನೀರು ಬರೋದಾಗಲಿ ಅಥವಾ ತುಂಬ ನವೆ ಇದ್ದಾಗ ತುಂಬ ಇಚ್ಚಿಂಗ್ ಮಾಡಬೇಕಾದಾಗ ಮಕ್ಕಳು, ಸೊ ಅದರಿಂದ ರಕ್ತ ಬರೋದು ಅಥವಾ ಸ್ಕಿನ್ ಕಂಪ್ಲೀಟಾಗಿ ಟೇರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಯೂಶಲಿ ಒಂದು 5 ಇಯರ್ಸ್ ಅಥವಾ 10 ಇಯರ್ಸ್ 12 ಇಯರ್ಸ್ ಒಳಗಡೆ ನೋಡ್ತೇವೆ. ಇನ್ನು ಅದಕ್ಕಿಂತಲೂ ಚಿಕ್ಕ ಮಕ್ಕಳಲ್ಲಿ ನಾವು ನೋಡಬೇಕಾಗಿರೋದು ಈ ನ್ಯಾಪ್ಕಿನ್ ರ್ಯಾಷಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಡರ್ಮಟೈಟಿಸ್ ಅಲ್ಲೇ ಬರುತ್ತೆ. ಸೊ ಇದು ಆ ಸಿಂಥೆಟಿಕ್ ಆಗಿರಬಹುದು ಅಥವಾ ಕಾಟನ್ ಆಗಿರಬಹುದು. ಸೊ ಈ ಥರದ ಮೆಟೀರಿಯಲಿಂದ ಬೇಬೀಸಲ್ಲಿ ನಾವು ನ್ಯಾಪ್ಕಿನ್ ರ್ಯಾಷಸ್ ನೋಡ್ತೇವೆ. ಸೊ ಓನ್ಲಿ ಗ್ಲೂಟಿಯಲ್ ರೀಜನಲ್ಲಿ ಅಂದರೆ ಮೋಷನ್ ಹೋಗೋ ಪ್ಲೇಸಲ್ಲಿ ಆಗಿರ್ಬೋದು, ಯೂರಿನ್ ಹೋಗೋ ಪ್ಲೇಸಲ್ಲಿ ಆಗಿರ್ಬೋದು, ಇವರಿಗೆ ಅದ್ರ ಸುತ್ತಲೂ ಗುಳ್ಳೆಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ, ನವೆ ತುಂಬ ಇರುತ್ತೆ. ಸೊ ಅದರಿಂದ ಮಗು ಅಳೋದು ಜಾಸ್ತಿ ಆಗೋದು, ಇರಿಟೇಷನ್ ಜಾಸ್ತಿ ಆಗೋದು ನೋಡ್ತಾ ಹೋಗ್ತೇವೆ. ಸೊ ಅದ್ರ ಜೊತೆಗೆ ಒನ್ಸ್ ಅಟೆಂಡ್ ಆಗ್ತಿದ್ದಾರೆ, ಟೀನೇಜರ್ಸ್ ಅಟೆಂಡ್ ಆಗ್ತಿದ್ದಾರೆ, ಸೊ 15 ಅಬವ್ 14 ಅಬವ್ ನಾವು ಯಾವಾಗ ಹೇಳ್ತೇವೆ, ಸೊ ಪ್ರೈಮರಿ ಸೆಕ್ಷುವಲ್ ಕಂಪ್ಲೇಂಟ್ಸ್ ಅಂತ ಹೇಳ್ತೇವೆ, ಸೆಕ್ಷುವಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ನಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ 14-15 ಏಜಲ್ಲಿ. ಸೊ ಆ ಟೈಮಲ್ಲೂ ಕೂಡ ನಿಮಗೆ ಪಿಂಪಲ್ಸ್ ಅನ್ನೋದು ತುಂಬ ಕಾಮನ್ ಆಗಿ ನೋಡುವಂಥದ್ದು ಸ್ಕಿನ್ ಡಿಸೀಸ್. ಸೊ ಪಿಂಪಲ್ಸಲ್ಲೂ ಕೂಡ ಹಲವಾರು ಟೈಪ್ಸಲ್ಲಿರುತ್ತೆ. ಸೊ ಪಸ್ಚುಲರ್ ಎಕ್ನೆ ಅಂತ ಹೇಳ್ತೇವೆ, ಕೆಲವೊಬ್ಬರಿಗೆ ತುಂಬ ಡ್ರೈ ಆಗಿರುತ್ತೆ ಪಿಂಪಲ್ಸ್. ಸೊ ಡ್ರೈ ಆಗಿಬಿಟ್ಟು ಅದು ಸ್ಕಾರ್ ಮಾರ್ಕ್ ಹಾಗೆ ಉಳಿಯುತ್ತೆ. ಇನ್ನು ಕೆಲವೊಬ್ಬರಿಗೆ ಪಸ್ ಫಿಲ್ ಆಗಿಬಿಟ್ಟು ಅದರಿಂದ ರಕ್ತ ಬರೋದು, ನೀರು ಬರೋದು, ಪಸ್ ಬರೋದು, ತುಂಬ ನವೆ ಜಾಸ್ತಿ ಇರುತ್ತೆ, ಉರಿ ಜಾಸ್ತಿ ಇರುತ್ತೆ, ಮುಖದ ಭಾಗ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ ಎಕ್ನೆ. ಸೊ ಇದು ಎಲ್ಲ ನಾವು 14 ಇಯರ್ಸ್ ನಂತರ ನೋಡ್ತೇವೆ. 14 ಇಯರ್ಸ್ ಅಪ್ ಟು ನಾವು 25-30 ಒಳಗಡೆ ಅಂತ ಹೇಳ್ಬೋದು. ಅಗೇನ್ 25 to 30 ಏಜಲ್ಲೂ ಕೂಡ ಕಡಿಮೆನೆ. ಸೊ 25 ಒಳಗಡೆ ಮತ್ತು 14 ಆಚೆ. ಸೊ ಈ ಏಜ್ ರಿಲೇಟೆಡಲ್ಲಿ ನಿಮಗೆ ಎಕ್ನೆ ತುಂಬ ಕಾಣಿಸ್ಕೊಳ್ಳುತ್ತೆ, ಓನ್ಲಿ ಬಿಕಾಸ್ ಆಫ್ ಹಾರ್ಮೋನ್ಸ್. ಸೊ ಮೇಲ್ಸಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅಂತ ಇರುತ್ತೆ, ಫೀಮೇಲ್ಸಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಹೇಳ್ತೇವೆ. ಸೊ ಈ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆದಾಗ ಅಥವಾ ನಾರ್ಮಲ್ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಅಂತಾನೂ ಹೇಳ್ತೇವೆ. ಈಗ ನಾರ್ಮಲಿ ಆ ಏಜಲ್ಲಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದಾಗ ಈಗ ಪೀರಿಯಡ್ ಸ್ಟಾರ್ಟ್ ಆಗೋದು ಹುಡುಗಿಯರಲ್ಲಿ, ಮೇಲ್ಸಲ್ಲಿ ಹೋರ್ಸ್ನ ಸ್ಟಾರ್ಟ್ ಆಗುತ್ತೆ, ಬಾಡಿ ಮಸ್ಕ್ಯುಲೈನ್ ಆಗುತ್ತೆ. ಇದೆಲ್ಲ ನಮಗೆ ಹಾರ್ಮೋನ್ ಕಂಪಲ್ಸರಿ ನೆಸೆಸಿಟಿ ಇರುತ್ತೆ. ಈ ಹಾರ್ಮೋನ್ ಎಕ್ಸೆಸ್ ಸಿಕ್ರೀಟ್ ಆದಾಗ ಅಥವಾ ಬಾಡಿ ಇಂಬ್ಯಾಲೆನ್ಸಸ್ ತೋರಿಸ್ತಾ ಇದೆ, ಏನೋ ಒಂದು ಸ್ಟ್ರೆಸ್ ಕಾರಣಕ್ಕಾಗಿರ್ಬೋದು ಅಥವಾ ಊಟದಲ್ಲಿ ಡಯಟಲ್ಲಿ ಅಥವಾ ಎಕ್ಸಸೈಸಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಆಟೋಮೆಟಿಕ್ ಆಗಿ ಇವ್ರ ಬಾಡಿ ಇಮ್ಯುನಿಟಿ ಕಡಿಮೆ ಆಗಿಬಿಟ್ಟು ಈ ಹಾರ್ಮೋನಲ್ ಕಂಪ್ಲೇಂಟ್ಸ್ ತೋರಿಸ್ತಾ ಬರುತ್ತೆ. ಸೊ ಈ ಹಾರ್ಮೋನ್ ಕಂಪ್ಲೇಂಟ್ಸಿಂದ ಅವರಿಗೆ ಪಿಂಪಲ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಓನ್ಲಿ ಫೇಸ್ ಅಷ್ಟೇ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಚೆಸ್ಟ್ ಭಾಗದಲ್ಲಿ, ಬ್ಯಾಕಲ್ಲಿ, ಆಮೇಲೆ ಭುಜಗಳ ಹತ್ರ ಇಲ್ಲೆಲ್ಲ ಕೂಡ ಪಿಂಪಲ್ಸ್ ನೋಡ್ತಾ ಹೋಗ್ತೇವೆ. ಸಿವಿಯರಿಟಿ ಆದಾಗೇನೆ ಈ ಥರ ಪಸ್ಚುಲರ್ ಎಕ್ನೆ ನಾವು ನೋಡೋದು. ಸೊ ಇದಕ್ಕೂ ಕೂಡ ಹಾಗೆ. ಸೊ ನೀವು ಎಷ್ಟೇ ಕ್ರೀಮ್ಸ್ ಹಾಕಿರಿ ಅಥವಾ ಆಯಿಂಟ್ಮೆಂಟ್ಸ್ ಹಾಕಿ ಮುಖಕ್ಕೆ ಹೋಗುತ್ತೆ ಮತ್ತೆ ಪುನಃ ಬರುತ್ತೆ. ಕೆಲವೊಬ್ಬರಲ್ಲಿ ಮಾರ್ಕ್ಸು ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಆಯಿಂಟ್ಮೆಂಟ್ ಯೂಸ್ ಮಾಡೋದಾಗಲಿ ಅಥವಾ ಇದಕ್ಕೆ ಕ್ರೀಮ್ಸ್ ಏನಾದರೂ ಹಾಕ್ತಾ ಇದ್ದೀರಾ ನೀವು ಪಿಂಪಲ್ಸಿಗೆ ಅಂತಂದರೆ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಸ್ಕಿನ್. ಸೊ ಇದನ್ನು ಕಂಪಲ್ಸರಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಸ್ಕಿನ್ನಿಗೆ ರಿಲೇಟೆಡ್ ಇತ್ತು ಅಂದರೆ ನೀವು ಹಾಕಿದಾಗ ಹೋದರೆ ಪರ್ಮನೆಂಟ್ ಆಗೇ ಹೋಗಿರುತ್ತೆ. ಬಟ್ ಚರ್ಮದ ಮೇಲೆ ತೋರಿಸ್ತಾ ಇದೆ ಅಂದರೆ ಬಾಡಿ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನೀವು ಕಂಪೇರ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಪೀರಿಯಡ್ಸಲ್ಲಿ. ಸೊ ಫೀಮೇಲ್ಸಲ್ಲಿ ಪೀರಿಯಡ್ಸ್ ಹೇಗಾಗ್ತಿದೆ, ಮೇಲ್ಸಲ್ಲಿ ಹೈಟ್ ಗ್ರೋತ್ ತೊಗೊಳ್ಳಿ, ಮಸ್ಕ್ಯುಲೈನ್ ಬಾಡಿ ತೊಗೊಳ್ಳಿ, ಇದರಲ್ಲಿ ಹೇಗಿದೆ. ಕೆಲವೊಬ್ಬರಿಗೆ ಮುಸ್ಟಾಚಸ್, ಹೇರ್ ಅಂತ ಹೇಳ್ತೇವೆ, ಮುಖದ ಮೇಲೆ ರೋಮ ಬರೋದು. ಸೊ ಇದು ಕೂಡ ಮೇಲ್ಸಲ್ಲಿ ಈಗ ಅದು ಬರ್ತಾ ಇದೆ, ಅದ್ರ ಜೊತೆಗೆ ಪಿಂಪಲ್ಸ್ ತೋರಿಸ್ತಾ ಇದೆ ಅಂತಂದರೆ ಕಂಪಲ್ಸರಿ ಹಾರ್ಮೋನಲ್ ವೇರಿಯೇಷನ್ಸೇ ಇರುತ್ತೆ. ಆ ಹಾರ್ಮೋನನ್ನು ಸರಿ ಮಾಡ್ತಾ ಹೋದರೆ ಪಿಂಪಲ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಏಜ್ ರಿಲೇಟೆಡ್ ಏನಿದೆ ನೋಡಿ, 14 to 25 ಏಜ್, ಕಂಪಲ್ಸರಿ ಪಿಂಪಲ್ಸ್ ಬರ್ತಾ ಇದೆ ಅಂತಂದರೆ ಅಥವಾ ಎಲ್ಲೇ ಕೂಡ ಬ್ಯಾಕಲ್ಲಿ ಆಗ್ಬೋದು, ಚರ್ಮದ ಮೇಲೆ ಗುಳ್ಳೆ, ಯಾವ ಥರದ ಗುಳ್ಳೆ ಆದರೂ ಕೂಡ ಬರ್ತಾ ಇದ್ರೆ ಇದು ರಿಲೇಟೆಡ್ ಟು ಹಾರ್ಮೋನ್ಸ್ ಇರುತ್ತೆ, ಪ್ರೈಮರಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸಿಂದ ಬರ್ತಾ ಇರೋದು.
ಸೊ ಅಗೇನ್ ಅದ್ರ ನಂತರ ನೀವು ನೋಡೋದು ಕಾಮನೆಸ್ಟ್ ಡಿಸೀಸಸ್ ಅಂದರೆ ಎಕ್ಸಿಮಾ ಮತ್ತು ಸೋರಿಯಾಸಿಸ್, ವಿಟಿಲಿಗೋ, ವೈಟ್ ಪ್ಯಾಚಸ್ ಅಂತ ಹೇಳ್ತೇವೆ. ಸೊ ಹಲವಾರು ಡಿಸೀಸಸ್ ಇರುತ್ತೆ. ಈಗ SLE ಅಂತ ಹೇಳ್ತೇವೆ. ಸೊ ಅದರ್ ಕ್ರಾನಿಕ್ ಡಿಸೀಸಸ್ ಅಲ್ಲಿ ನೀವು ಯಾವುದೇ ಕ್ರಾನಿಕ್ ಡಿಸೀಸಸ್ ತಗೊಳ್ಳಿ, ಹೈಪೋಥೈರಾಯ್ಡ್, ಡಯಾಬಿಟಿಕ್ ಆಗ್ಬೋದು, ಹೈಪರ್ ಟೆನ್ಷನ್ ಆಗ್ಬೋದು, SLE ಆಗ್ಬೋದು, ರುಮಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಅಥವಾ ಕ್ಯಾನ್ಸರ್ ಕಂಡೀಷನ್ಸ್ ತಗೊಳ್ಳಿ, ಅಥವಾ HIV ಕಂಡೀಷನ್ಸ್ ತಗೊಳ್ಳಿ, ಈ ಎಲ್ಲದರಲ್ಲೂ ಅಲ್ವಾ ಚರ್ಮದ ಸಮಸ್ಯೆ ಇದ್ದೇ ಇರುತ್ತೆ. ಸ್ಕಿನ್ ಕಂಪ್ಲೇಂಟ್ಸ್ ತೋರಿಸಿರುತ್ತೆ. ಬಟ್ ಅಗೇನ್ ಏಜ್ ಮ್ಯಾಟರ್ ಆಗುತ್ತೆ. ಯಾವ ಕಾರಣಕ್ಕೆ ಸ್ಕಿನ್ ಮೇಲೆ ತೋರಿಸ್ತಾ ಇದೆ ಇದು ತುಂಬಾ ಮ್ಯಾಟರ್ ಆಗ್ತಾ ಬರುತ್ತೆ. ಇನ್ನು ಸೋರಿಯಾಸಿಸ್ ಅಂತ ಹೇಳ್ತಾ ಇದ್ರಿ ಡಾಕ್ಟರ್, ಇದು ಯಾವ ರೀತಿಯಾಗಿರುವಂತಹ ಸಮಸ್ಯೆ ಅಂತ ಹೇಳ್ತೀರಾ? ಸೋರಿಯಾಸಿಸ್ ಅಲ್ವಾ, ಈಗ ನೀವು ಮ್ಯಾಕ್ಸಿಮಮ್ ಸೋರಿಯಾಸಿಸ್ ಪೇಷಂಟ್ಸಿಗೆ ನೋಡಿದ್ರೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಸೊ ಒಂದು 10 to 15% ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಸೋರಿಯಾಸಿಸ್ ಇದ್ದಾಗ ಇವರಿಗೆ ಬರುವಂಥ ಲಕ್ಷಣಗಳು ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಇನ್ನು ಕೆಲವು ಪೇಷಂಟ್ಸ್ ಹೇಳ್ತಾರೆ ಫ್ಯಾಮಿಲಿನಲ್ಲಿ ಯಾರಿಗೂ ಕೂಡ ಸೋರಿಯಾಸಿಸ್ ಇರಲಿಲ್ಲ, ಇವರಿಗೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಸೋರಿಯಾಸಿಸ್ ಅಲ್ಲೂ ಅಲ್ವಾ ಸುಮಾರು ಟೈಪ್ಸ್ ಇದೆ. ಯಾವುದೆಲ್ಲ ಟೈಪ್ಸ್ ಅವರಲ್ಲಿ ಹೇಗೆ ಎಫೆಕ್ಟ್ ಆಗ್ತಿದೆ, ಕೆಲವೊಬ್ಬರಿಗೆ ಕಂಪ್ಲೀಟ್ ಬಾಡಿನೇ ಸೋರಿಯಾಸಿಸ್ ಪ್ಯಾಚಸ್ ನೋಡಿರ್ತೀರಾ, ಇನ್ನು ಕೆಲವೊಬ್ಬರಿಗೆ ಕೈ ಕಾಲು ಮಾತ್ರನೇ ಆಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಬರೀ ತಲೆಯಲ್ಲಿ ಮಾತ್ರನೇ ಹೊಟ್ಟಾಗೋದು, ಅದರಿಂದ ನವೆ ಆಗೋದು, ಚರ್ಮ ಕಿತ್ತೋಗೋದು. ಸೊ ಇದೆಲ್ಲ ಓನ್ಲಿ ರಿಲೇಟೆಡ್ ಟು ಸ್ಕ್ಯಾಲ್ಪ್ ನೋಡ್ತೀರಾ, ಅಂದರೆ ತಲೆ ಭಾಗದಲ್ಲಿ ಮಾತ್ರನೇ ನೋಡ್ತಾ ಹೋಗ್ತೀರಾ. ಫಸ್ಟ್ ಆಫ್ ಆಲ್ ಅಲ್ವಾ ಸೋರಿಯಾಸಿಸ್ ಈಗ ನೀವು ಕ್ರಾನಿಕ್ ಹೇಳಬೇಕಾದ್ರೆ ಸ್ಕಿನ್ ಕಂಪ್ಲೇಂಟ್ಸ್ ಅಲ್ಲಿ ಕ್ರಾನಿಕ್ ಕಂಡೀಷನ್ ಅನ್ನೋದೇ ಸೋರಿಯಾಸಿಸ್. ಯಾಕಂದ್ರೆ ಇಯರ್ಸ್ ಟುಗೆದರ್ ಇರುತ್ತೆ ಪೇಷಂಟ್ಸ್ ಅಲ್ಲಿ, 8 ವರ್ಷದಿಂದ 10-15 ವರ್ಷದಿಂದ ಸೋರಿಯಾಸಿಸ್ ಇರುತ್ತೆ. ಸೊ ಸುಮಾರು ಮೆಡಿಸಿನ್ಸ್ ಮಾಡಿರುತ್ತೆ, ಹೋಗಿರುತ್ತೆ, ಮತ್ತೆ ಪುನಃ ಬರೋದು. ಯಾಕಂದ್ರೆ ಇದು ಬಾಡಿ ರಿಲೇಟೆಡ್ ಟು ಆಟೋ ಇಮ್ಯುನಿಟಿ ಅಂತ ಹೇಳ್ತೇವೆ. ಇನ್ ದ ನೆಕ್ಸ್ಟ್ ಕಾಲರ್. ಹಲೋ ಮೇಡಮ್. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮನು ಅಂತ ಹೇಳಿ. ಮಾತಾಡಿ ಮನು ಅವರೇ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಕೊಡ್ರಿ. ಹಲೋ ಹಲೋ ಮೇಡಮ್, ನಾವು ಚಿತ್ರದುರ್ಗದಿಂದ ಫೋನ್ ಮಾಡ್ತಿರೋದು. ಓಕೆ. ನಮಗೆ ಉಳುಕಡ್ಡಿ ಅಂತಾರಲ್ಲ ಹಂಗಾಗಿದೆ, ನಾವು ತಗೊಂಬೇಕು. ಚಿತ್ರದುರ್ಗದಾಗ ಇರೋದಲ್ಲ, ಅಡ್ರೆಸ್ ಏನೋ ಹೇಳಿದ್ರೆ ನಾವು ತಗೊಂತೀವಿ. ಇಲ್ಲ, ಇಲ್ಲಿ ನೋಡಿ, ನಿಮ್ಗೆ ಅಲ್ವಾ ಬ್ರಾಂಚ್ ಹತ್ರ ಆಗೋದು, ನೀವು ಒಂದ್ಸತಿ ಕಾಲ್ ಮಾಡಿ ಅಡ್ರೆಸ್ಸು ಹೇಳ್ತಾರೆ ಅವ್ರು ನಿಮ್ಗೆ. ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ವಾ, ಈ ಹುಳುಕಡ್ಡಿಗೂ ಕೂಡ ಮೆಡಿಸಿನ್ಸ್ ಇಂದ ಇಂಪ್ರೂವ್ಮೆಂಟ್ ಬರುತ್ತೆ. ನಿಮ್ಗೆ ಕಂಪ್ಲೀಟ್ ಆಗಿನೇ ವಾಸಿ ಆಗುತ್ತೆ, ಯಾವುದೇ ರೀತಿ ಮತ್ತೆ ಬರೋದೂ ಇಲ್ಲ. ನೀವು ಅದಕ್ಕೆ ಏನಾದ್ರೂ ಆಯಿಂಟ್ಮೆಂಟ್ ಏನಾದ್ರೂ ಹಾಕ್ತಾ ಇದ್ರೆ ಅದನ್ನ ನಿಲ್ಲಿಸಿ, ಕಂಪಲ್ಸರಿ ಆಗಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬನ್ನಿ. ಆ ಮೆಡಿಸಿನ್ಸ್ ಅಲ್ಲಿ ನಿಮ್ಗೆ ಒಳಗಡೆ ರಕ್ತದಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಕೊಡ್ತೇವೆ, ಹೊರಗಡೆ ಚರ್ಮದ ಮೇಲೆ ಇರೋ ಗುಳ್ಳೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡಬಹುದು. ಫೋನ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಕರೆ ಮಾಡಿದಾಗ ನಿಮ್ಗೆ ಯಾವ್ದು ಹತ್ತಿರದ ಶಾಖೆ ಅಂತ ತಿಳಿಸ್ಕೊಡ್ತಾರೆ. ಇನ್ನು ಸೋರಿಯಾಸಿಸ್ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ ಡಾಕ್ಟರ್. ಸೋರಿಯಾಸಿಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಮುಂದುವರಿಸಿ ಡಾಕ್ಟರ್. ಸೊ ಈ ಸೋರಿಯಾಸಿಸ್ ಅಲ್ವಾ ನಿಮ್ಗೆ ಓನ್ಲಿ ಕೈ ಕಾಲಲ್ಲಿ ಮಾತ್ರನೇ ಕಾಣಿಸ್ಕೊಳ್ತಾ. ಈಗ ಲಾಸ್ಟ್ 2 ಕಾಲರ್ ಬ್ಯಾಕು ಕೂಡ ಬರೀ ಚರ್ಮದ ಅಂದ್ರೆ ಕೈ ಕಾಲ್ ಚರ್ಮದಲ್ಲಿ ಅಷ್ಟೇ ತೋರಿಸ್ತಾ ಇದೆ ಅಂದ್ರೆ ಇದು ಸಿಂಪಲ್ ಡರ್ಮಟೈಟಿಸ್ ಇರಬಹುದು ಅಥವಾ ಸೋರಿಯಾಸಿಸ್ ಅಲ್ಲೂ ಇರುತ್ತೆ. ಸೋರಿಯಾಸಿಸ್ ಅಲ್ಲಿ ಮತ್ತು ಡರ್ಮಟೈಟಿಸ್, ನಾರ್ಮಲ್ ಸ್ಕಿನ್ ಅಲರ್ಜಿಗೆ ನಿಮಗೆ ತುಂಬಾ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಸೋರಿಯಾಸಿಸ್ ಪ್ಯಾಚಸ್ ಯೂಶುವಲಿ ಅಲ್ವಾ ತುಂಬಾ ಥಿಕ್ ಆಗೂ ಇರುತ್ತೆ ಅಂಡ್ ತುಂಬಾ ಇಚ್ಚಿಂಗ್ ಆಗುತ್ತೆ. ಇಚ್ಚಿಂಗ್ ತುಂಬಾ ನವೆ ಆಗಿದ್ಮೇಲೆ ಪೌಡರ್ ಬರುತ್ತೆ. ಸೊ ಈ ಫ್ಲೇಕ್ಸ್ ಅಂತ ನಾವು ಹೇಳ್ತೇವೆ, ಫ್ಲೇಕ್ಸ್ ಆಗಲಿ ಅಥವಾ ಪೌಡರ್ ಬರೋದು, ಇದೆಲ್ಲ ನಾವು ಸೋರಿಯಾಸಿಸ್ ಅಲ್ಲಿ ತುಂಬಾ ಜಾಸ್ತಿ ನೋಡ್ತೇವೆ. ಸೊ ಇವರಲ್ಲಿ ತುಂಬಾ ನವೆ ಆದಾಗೂ ಕೂಡ ಇಚ್ಚಿಂಗ್ ಇಂದ ಬ್ಲಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲಡ್ ಆಗಿರಬಹುದು, ನೀರಿನ ಅಂಶ ಆಗಿರಬಹುದು, ಈ ತರ ಬಂದಾಗ ಇನ್ನೂ ಜಾಸ್ತಿ ಸ್ಕ್ರಾಚ್ ಮಾಡ್ತಾರೆ. ಪೇಷಂಟಿಗೆ ಸ್ಕ್ರಾಚಿಂಗ್ ತುಂಬಾ ಜಾಸ್ತಿ ಆದಾಗ ಅವರು ಇಚ್ ಮಾಡುವವರೆಗೂ ಕೂಡ ಸಮಾಧಾನ ಆಗೋದಿಲ್ಲ, ಅಷ್ಟು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇದು ಕೈ ಮತ್ತು ಕಾಲಲ್ಲಿ ಮಾತ್ರ ನಾವು ನೋಡಬೇಕಾದಾಗ ಕೂಡ ಇದು ಹಾಗೇನೆ ಪಾಮ್ಸ್ ಮತ್ತು ಪ್ಲಾಂಟರ್ ಅಂತ ಹೇಳ್ತೇವೆ. ಸೊ ಈ ತರದ ಸೋರಿಯಾಸಿಸ್ ಇರುತ್ತೆ. ಸೊ ಅರೌಂಡ್ 20 to 30% ಸೋರಿಯಾಸಿಸ್ ಪೇಷಂಟ್ಸ್ ಅವರಿಗೆ ಇದನ್ನಿರುತ್ತೆ. ಇನ್ನು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಹೋಲ್ ಬಾಡಿಯಲ್ಲಿ ನೀವು ಸೋರಿಯಾಸಿಸ್ ನೋಡ್ತಾ ಹೋಗ್ತೀರಾ. ಪ್ಯಾಚಸ್ ಅಗಲ ಪ್ಯಾಚಸ್ ಇರುತ್ತೆ, ಬ್ಯಾಕ್ ಅಲ್ಲಿ, ಫ್ರಂಟ್ ಅಲ್ಲಿ, ಸೊ ಹೊಟ್ಟೆ ಮೇಲೆ, ಬೆನ್ ಮೇಲೆ ಅಥವಾ ಕೈ ಕಾಲು ಜಾಸ್ತಿ ಆಗಿರುತ್ತೆ. ಸೊ ಎಕ್ಸ್ಪೋಜರ್ ಪಾರ್ಟ್ ಏನಿರುತ್ತೆ, ಸೊ ಸೋರಿಯಾಸಿಸ್ ಆ ರೀಜನ್ ಅನ್ನು ಕವರ್ ಮಾಡ್ತಾ ಹೋಗುತ್ತೆ. ಸೊ ಕೈ ಮೇಲೆ ಭಾಗದಾಗಿರ್ಬೋದು, ಕಾಲ್ ಮೇಲ್ ಭಾಗದಲ್ಲಾಗಿರ್ಬೋದು, ಒಳಗಡೆ ಆಗೋದು, ಫೋಲ್ಡ್ಸ್ ಅಲ್ಲಿ ಆಗೋದು ತುಂಬಾ ಕಡಿಮೆ. ಸೊ ಫೋಲ್ಡ್ಸ್ ಅಲ್ಲಿ ಆಗ್ತಾ ಇದೆ. ಸೊ ಕಾಲ್ ಮಂಡಿ ಹತ್ರ ಆಗಿರ್ಬೋದು, ಮಂಡಿ ಫೋಲ್ಡ್ ಅಲ್ಲಿ ಆಗಿರಬಹುದು, ಎಲ್ಬೋ ಫೋಲ್ಡ್ ಅಲ್ಲಿ ಆಗಿರ್ಬೋದು. ಇದು ಎಲ್ಲ ಅಲ್ವಾ ನೀವು ಟೀನಿಯಾನಲ್ಲಿ ನೋಡ್ತೀರಾ, ಏನಾದ್ರೂ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂದ್ರೆ ಈ ತರ. ಈಗ ಫ್ಯೂ ಕಾಲರ್ ಬ್ಯಾಕ್ಸು ಕೂಡ ಹುಳ್ಕಡ್ಡಿ ಅಂತ ಹೇಳ್ತಾರೆ. ಸೊ ಈ ತರ ಫಂಗಲ್ ಇನ್ಫೆಕ್ಷನ್ಸ್ ಏನಾದ್ರೂ ಆದಾಗ ಅಥವಾ ಟೀನಿಯಾ ಅಂತ ನಾವು ಹೇಳ್ತೇವೆ, ಟೀನಿಯಾ ಕಾರ್ಪೋರಿಸ್ ಅಂತ ಹೇಳ್ತೀವಿ. ಸೊ ಈ ಟೀನಿಯಾ ತರದಿದ್ದಾಗ ನಿಮಗೆ ಫೋಲ್ಡ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ, ಬ್ಲ್ಯಾಕಿಶ್ ಆಗುತ್ತೆ, ಚರ್ಮ ನವೆ ತುಂಬಾ ಆಗ್ತಾ ಹೋಗುತ್ತೆ. ಇನ್ನು ಸೋರಿಯಾಸಿಸ್ ಅಲ್ಲಿ ಅದರ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಮಾತಾಡಬೇಕಾದ್ರೂ ಗಟ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೇವೆ, ಇನ್ವರ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಬಾಡಿ ಹಲವಾರು ಪಾರ್ಟ್ಸ್ ಅಲ್ಲಿ ಅಂದ್ರೆ ಕೆಲವು ಪಾರ್ಟ್ಸಿಗೆ ಮಾತ್ರ ಎಫೆಕ್ಟ್ ಆಗಿರುತ್ತೆ, ಹೋಲ್ ಬಾಡಿಗೆ ಎಫೆಕ್ಟ್ ಆಗಿರೋದಿಲ್ಲ. ಸೊ ಗಟ್ಟೆಡ್ ಸೋರಿಯಾಸಿಸ್ ಅಲ್ಲೂ ಕೂಡ ಹಾಗೆ ನಿಮಗೆ ದಪ್ಪ ನೋಡ್ತಾ ಹೋಗ್ತೀರಾ. ಸೊ ರೌಂಡ್ ರ್ಯಾಷಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಕೆಲವೊಬ್ಬರಿಗೆ ಪಸ್ಚುಲಾರ್ ಸೋರಿಯಾಸಿಸ್ ಅಂತಾನೂ ಇರುತ್ತೆ. ಸೊ ಇದೇ ರೀತಿ ಅಂದ್ರೆ ಸ್ಕಿನ್ ಚರ್ಮ ದಪ್ಪ ಆಗ್ಬಿಟ್ಟು ಅದರಲ್ಲಿ ನವೆ ಜಾಸ್ತಿ ಆಗ್ಬಿಟ್ಟು ಪಸ್ ಫಿಲ್ಡ್ ಆಗಿರುತ್ತೆ. ಸೊ
ಸೊ ತುಂಬ ಜಾಸ್ತಿ ಪಸ್ ಫಿಲ್ಡ್ ಇದ್ದಾಗ ಇದನ್ನು ನಾವು ಪಸ್ಚುಲಾರ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಇನ್ವರ್ಟೆಡ್ ಸೋರಿಯಾಸಿಸ್, ಯಾವುದೇ ರೀತಿ ನೀವು ಸೋರಿಯಾಸಿಸ್ ಮಾತಾಡಬೇಕಾದ್ರೂ ಅಲ್ವಾ, ಈಗ ಸೋರಿಯಾಸಿಸ್ ಪೇಷಂಟ್ ಬಂದಿದ್ದಾರೆ ಅಂತಂದರೆ ಯಾವ ಥರದ ಸೋರಿಯಾಸಿಸ್ ಇದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಮುಂದೆ ಅನ್ನೋದು ಪ್ರೋಗ್ನೋಸಿಸು ಕೂಡ ಗೊತ್ತಾಗ್ತಾ ಬರುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ಲ್ಯಾಬ್ ಇನ್ವೆಸ್ಟಿಗೇಷನ್ಸು ಇರುತ್ತೆ. ಸೊ ಆ ಲ್ಯಾಬ್ ಇನ್ವೆಸ್ಟಿಗೇಷನ್ಸಲ್ಲಿ ಅಥವಾ ಬಯೋಪ್ಸಿ ಟೆಸ್ಟ್ ನಾವೇನು ಹೇಳ್ತೇವೆ, ಸೊ ಚರ್ಮದ ಮೇಲೆ ಸ್ವಲ್ಪ ಭಾಗ ಚರ್ಮದ್ದು ತೊಗೊಂಡ್ಬಿಟ್ಟು ಅದನ್ನು ಹಿಸ್ಟೋಪ್ಯಾಥೊಲಜಿಕಲ್ ಸ್ಟಡಿ ಮಾಡ್ತಾರೆ. ಸೊ ಆ ಸ್ಟಡಿಯಲ್ಲೂ ಕೂಡ ಬಯೋಪ್ಸಿ ಟೆಸ್ಟಲ್ಲೂ ಗೊತ್ತಾಗುತ್ತೆ ಡರ್ಮಟೈಟಿಸ್ ಇದೆಯಾ, ಎಕ್ಸಿಮಾ ಅನ್ನೋದಿದೆಯಾ ಅಥವಾ ಸೋರಿಯಾಸಿಸ್ ಇದೆಯಾ. ಇನ್ನು ಅದರ್ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ನಾವು ಮಾತಾಡಬೇಕಾದ್ರೂ ಲೈಕನ್ ಪ್ಲಾನಸ್ ಅಂತಾನೂ ಹೇಳ್ತೇವೆ. ಸೊ ಸೋರಿಯಾಸಿಸ್ ಹೇಗಿರುತ್ತೆ, ಎಕ್ಸಿಮಾ ಹೇಗಿರುತ್ತೆ, ಲೈಕನ್ ಪ್ಲಾನಸ್ ಹೇಗಿದೆ, ಆಲ್ಮೋಸ್ಟ್ ಮೂರಲ್ಲೂ ಕೂಡ ನೀವು ಅದೇ ರೀತಿ ರ್ಯಾಷಸ್ ನೋಡ್ತೀರಾ. ಬಟ್ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಲೈಕನ್ ಪ್ಲಾನಸ್ ಅಲ್ಲಿ ನಿಮಗೆ ತುಂಬಾ ಅಗ್ಲ ಇರುವಂತ ಇರಪ್ಷನ್ಸ್ ನೋಡೋದಿಲ್ಲ. ಆ್ಯಂಡ್ ಇಚ್ಚಿಂಗ್ ಅದರಲ್ಲೂ ಕೂಡ ತುಂಬ ಸಿವಿಯರ್ ಇರುತ್ತೆ. ಬಟ್ ಪಸ್ ಫಿಲ್ಡ್ ಆಗಿರೋದು ಅಥವಾ ರಕ್ತ ಬರೋದು ತುಂಬ ಕಡಿಮೆ. ಬಟ್ ಸೋರಿಯಾಸಿಸ್ ಅಲ್ಲಿ ತುಂಬ ಇನ್ಕ್ರೀಸ್ಡ್ ಆಗಿರುತ್ತೆ. ಇನ್ನು ಎಕ್ಸಿಮಾನಲ್ಲೂ ಹಾಗೇನೆ. ಸೊ ಇರಪ್ಷನ್ಸ್ ಬರ್ತಾ ಹೋಗುತ್ತೆ, ಇಚ್ಚಿಂಗ್ ಜಾಸ್ತಿ ಆಗುತ್ತೆ. ಬಟ್ ಅದರಿಂದ ನಿಮಗೆ ರಕ್ತ ಬರೋದು ಅಥವಾ ಕ್ರ್ಯಾಕ್ಸ್ ಆಗೋದು ಇದರಲ್ಲಿ ಕಡಿಮೆ ನೋಡ್ತೀರಾ. ಸೋರಿಯಾಸಿಸ್ ಯಾವಾಗಲೂ ಅಲ್ವಾ ನಿಮಗೆ 2 ಸೈಡ್ಸ್ ಇರುತ್ತೆ. ಅಂದರೆ ಬೈಲ್ಯಾಟ್ರಿಕಲ್, ಸಿಮಿಟ್ರಿಕಲ್ ಅಂತ ಹೇಳ್ತೇವೆ. ಬೈಲ್ಯಾಟ್ರಲ್ ಅಂದರೆ ಒಂದು ಕಡೆ ಬಂದಿದೆ, ಈಗ ಲೆಫ್ಟ್ ಐಯಲ್ಲಿ ಬಂದಿದೆ, ಲೆಫ್ಟ್ ಇಯರಲ್ಲಿ ಬಂದಿದೆ, ಕಿವಿ ಹಿಂದ್ಗಡೆ ಬರಬಹುದು, ತಲೆಯಲ್ಲಿ ಬರ್ಬೋದು, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಆಗಬಹುದು. ಸೊ ಒಂದು ಕಡೆ ಬಂದಿದೆ ಅಂದರೆ ವಿತಿನ್ ನೋ ಟೈಮ್ 6 ಮಂತ್ಸಲ್ಲಿ 8 ಮಂತ್ಸಲ್ಲಿ ರೈಟ್ ಸೈಡ್ ಬಂದಿದೆ, ಲೆಫ್ಟ್ ಸೈಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ರ್ಯಾಷಸ್ ಅನ್ನೇ ನೋಡ್ತೀರಾ, ಸೇಮ್ ಇರಪ್ಷನ್ಸ್ ಅಂತಾನೆ ನೋಡ್ತೀರಾ. ಎಕ್ಸಿಮಾ ಹೇಗಿರುತ್ತೆ ನಿಮಗೆ ಓನ್ಲಿ ಯೂನಿಲ್ಯಾಟ್ರಲ್ ಇರುತ್ತೆ. ಸೊ ಒಂದೇ ಕಡೆ ಮಾತ್ರ ಕಾಣಿಸ್ಕೊಳ್ಳೋದು. ಸೊ ರೈಟ್ ಹ್ಯಾಂಡಲ್ಲಿ ಕಾಣಿಸ್ಕೊಂಡಿದೆ, 5 ವರ್ಷ ಬಿಟ್ಟರು ಕೂಡ 10 ವರ್ಷ ಬಿಟ್ಟರು ರೈಟಲ್ಲೇ ಸ್ಪ್ರೆಡ್ ಆಗುತ್ತೆ ಹೊರತು ನಿಮಗೆ ಲೆಫ್ಟಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಸೋರಿಯಾಸಿಸ್ ನಿಮಗೆ ಕಂಪಲ್ಸರಿ ಒಂದು ಕಡೆ ಕಾಣಿಸ್ಕೊಂಡಿದೆ ಅಂದರೆ ಅದು ಅದರ್ ಸೈಡ್, ಅಪೋಸಿಟ್ ಸೈಡ್ ಕಂಪಲ್ಸರಿ ಬರುತ್ತೆ. ಲೈಕನ್ ಪ್ಲಾನಸ್ ಅಲ್ಲೂ ಕೂಡ ನೀವು ಯೂನಿಲ್ಯಾಟ್ರಲ್ಲೇ ನೋಡ್ತೀರಾ. ಸೊ ಯೂನಿಲ್ಯಾಟ್ರಲ್ ಅಂದಾಗ ಓನ್ಲಿ ಕಾಲ್ ಭಾಗದಲ್ಲಿ. ಕೆಲವು ಲೈಕನ್ ಪ್ಲಾನಸ್ ಓರಲ್ ಲೈಕನ್ ಪ್ಲಾನಸ್ ಅಂತಲೂ ಬರುತ್ತೆ. ಸೊ ಒಳಗಡೆ ಬಕ್ಕಲ್ ಕ್ಯಾವಿಟಿಯಲ್ಲೂ ಕೂಡ ಇರಪ್ಷನ್ಸ್ ಆಗುತ್ತೆ. ಇದು ನಾವು ಮ್ಯಾಕ್ಸಿಮಮ್ ನೋಡೋದು ಲೈಕನ್ ಪ್ಲಾನಸ್ ಅಲ್ಲಿ. ಸೊ ಸೋರಿಯಾಸಿಸ್ ಪೇಷಂಟ್, ಎಕ್ಸಿಮಾ ಪೇಷಂಟ್ ಅಲ್ಲಿ ನಿಮಗೆ ಓರಲ್ ಕ್ಯಾವಿಟಿ, ಬಕ್ಕಲ್ ಕ್ಯಾವಿಟಿ ಎಫೆಕ್ಟ್ ಆಗೋದು ತುಂಬಾ ಕಡಿಮೆ. ಸೊ ಲೈಕನ್ ಪ್ಲಾನಸ್ ಅಲ್ಲಿ ನಿಮಗೆ ಓರಲ್ ಲೈಕನ್ ಪ್ಲಾನಸ್ ಕೂಡ ನೋಡ್ತಾ ಬರ್ತೇವೆ. ಸೋರಿಯಾಸಿಸ್ ಏನಾದ್ರು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತಾ, ಹೇಗೆ? ಆ ಥರ ಸ್ಪ್ರೆಡ್ ಆಗೋದಲ್ವಾ, ನೀವು ಓನ್ಲಿ ಫಂಗಲ್ ಇನ್ಫೆಕ್ಷನ್ಸ್, ಟೀನಿಯಾ ಅಂತ ಹೇಳ್ತೇವೆ ಅಥವಾ ಇಂಪೆಟಿಗೋ, ಕೆಲವು ಇನ್ಫೆಕ್ಷನ್ ಸ್ಟೇಟ್ ಏನಿರುತ್ತೆ ರ್ಯಾಷಸ್ ಇದ್ದು ಅದು ಮಾತ್ರನೇ ಸ್ಪ್ರೆಡ್ ಆಗುತ್ತೆ. ಟೀನಿಯಾ ಆಗಿರ್ಬೋದು, ಕಾರ್ಬಂಕಲ್ಸ್ ಅಂತ ಹೇಳ್ತೇವೆ, ಸೊ ಸೋರ್ಸ್ ಅಂತ ಹೇಳ್ತೇವೆ, ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಸೋರಿಯಾಸಿಸ್ ಅಲ್ಲಾಗಲಿ ಅಥವಾ ಎಕ್ಸಿಮಾ ಆಗಿರಬಹುದು, ಇದು ನಿಮಗೆ ಬಾಡಿ ಆಟೋ ಇಮ್ಯುನಿಟಿ ಅಂದರೆ ಇನ್ಹೆರಿಟೆಡ್ ಇರುತ್ತೆ. ಅಂದರೆ ಬಾಡಿನಿಂದ ನಮಗೆ ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ಬರುವಂಥ ಚಾನ್ಸಸ್. ಸೊ ಫ್ಯಾಮಿಲಿಯಲ್ಲಿ ಹೆರಿಡಿಟ್ರಿಯಲ್ಲಿ ನೋಡ್ತೀರಾ. ಸೊ ತಂದೆ ತಾಯಿಗಾಗಿರ್ಬಹುದು, ಅಜ್ಜಿ ಅಜ್ಜ, ಹಳೆ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಇದ್ರೂ ಸಹ ನಿಮಗೆ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ಒಬ್ಬರಿಂದ ಒಬ್ರು ಸ್ಪ್ರೆಡ್ ಆಗೋ ತುಂಬಾ ಕಡಿಮೆನೆ. ಅಂಡ್ ಇದು ಸಾಧ್ಯ ಇಲ್ಲ ಸೋರಿಯಾಸಿಸ್ ಅಲ್ಲಿ. ಅಗೇನ್ ಬೇರೆ ಇನ್ಫೆಕ್ಷನ್ ಡಿಸೀಸಸ್ ಏನಿರುತ್ತೆ, ಇದು ಟೀನಿಯಾ ಆಗಿರ್ಬೋದು, ಕಾರ್ಪೋರಿಸ್, ಇದೆಲ್ಲ ನಿಮಗೆ ಸ್ಪ್ರೆಡ್ ಆಗುತ್ತೆ. ಸೋರಿಯಾಸಿಸ್ ಅಲ್ಲಿ ಓನ್ಲಿ ಇಮ್ಯುನಿಟಿ ಬೂಸ್ಟಿಂಗ್ ಅಂದ್ರೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ತರದ್ದು ಸೋರಿಯಾಸಿಸ್ ನೋಡ್ತೀರಾ. ಪ್ಯೂರ್ಲಿ ಇದು ಸ್ಟ್ರೆಸ್ ರಿಲೇಟೆಡ್ ಇರುತ್ತೆ, ಟೆನ್ಷನ್ಸ್ ರಿಲೇಟೆಡ್ ಇರುತ್ತೆ, ಫ್ಯಾಮಿಲಿಯಲ್ಲಿ ಹೆರಿಡಿಟ್ರಿ ಇರುತ್ತೆ. ಇನ್ನು ಕೆಲವು ಪರ್ಸೆಂಟ್ 20 to 30% ಎನ್ವಿರಾನ್ಮೆಂಟಲ್ ಇರುತ್ತೆ. ಕೆಲವೊಬ್ಬರಿಗೆ ಸ್ಮೋಕಿಂಗ್ ಅಂತ ಹೇಳ್ಕೊಳ್ಳಿ, ಆಲ್ಕೋಹಾಲ್ ಅಂತ ಹೇಳಿ, ಸೊ ಈ ತರದ ಹ್ಯಾಬಿಟ್ಸ್ ಇರೋರಿಗೆ ಒನ್ಸ್ ಬಾಡಿ ಇಮ್ಯುನಿಟಿ ಕಡಿಮೆ ಹೋಗ್ತಾ ಇದೆ, ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಸೋರಿಯಾಸಿಸ್ ಇತ್ತು ಅಂತಂದ್ರೆ ಬರುವಂತ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದು ಓನ್ಲಿ ರಿಲೇಟೆಡ್ ಟು ಹೆರಿಡಿಟ್ರಿಯಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದು ಅಥವಾ ಬಟ್ಟೆಗಳ ಯೂಸ್ ಮಾಡೋದಾಗಿರಬಹುದು, ಟಾವೆಲ್ ಯೂಸ್ ಮಾಡೋರಾಗಿರಬಹುದು, ಮುಟ್ಟಿದಾಗ, ಈಗ ಸೋರಿಯಾಸಿಸ್ ಪೇಷಂಟ್ಸು ಕೂಡ ಹಾಗೆ ತುಂಬಾ ಜನ ನಮ್ಮ ಹತ್ರ ಬಂದಾಗ ಮುಟ್ಟೋದಕ್ಕೆ ಹೇಳೋದಿಲ್ಲ, ಅಂದ್ರೆ ಮುಟ್ಟೋದಕ್ಕೆ ಅವಾಯ್ಡ್ ಮಾಡಕ್ ಹೇಳ್ತಾರೆ. ಸೊ ಮುಟ್ಟಕ್ಕೆ ಹೋಗ್ಬೇಡಿ. ಆ ಥರ ಮುಟ್ಟೋದ್ರಿಂದ ಆಗಲಿ ಬ್ಲಡ್ಡೇ ಹತ್ಬೋದು ಅಥವಾ ವಾಟರ್ ಹತ್ಬೋದು. ಇದು ಯಾವ ಕಾರಣಕ್ಕೂ ಕೂಡ ಒಬ್ಬರಿಂದ ಒಬ್ಬರಿಗೆ ಸೋರಿಯಾಸಿಸ್ ಬರೋದಿಲ್ಲ. ಓಕೆ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಸ್ಕಿನ್ ನಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆಗಳು, ಇನ್ನು ಮಕ್ಕಳಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಮಿಡಿಲ್ ಏಜ್ ಅಲ್ಲಿ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಬರಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು. ಸೊ ಪಿಂಪಲ್ಸ್ ಬಗ್ಗೆ ಹೇಳಿದ್ರಿ, ಇನ್ನು ಸೋರಿಯಾಸಿಸ್ ಬಗ್ಗೆ ಹೇಳಿದ್ರಿ. ಈ ಒಂದು ವೈಟ್ ಪ್ಯಾಚಸ್ ಸಮಸ್ಯೆಗಳನ್ನ ನೋಡೋದಾದ್ರೆ ಸ್ಕಿನ್ ಮೇಲೆ ಕೂಡ ನೋಡ್ತಾ ಇದೀವಿ ಸಾಕಷ್ಟು ವೈಟ್ ಪ್ಯಾಚಸ್ ಸಮಸ್ಯೆಗಳು. ಸೊ ಇದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವ ರೀತಿ ಶುರುವಾಗುತ್ತೆ ಡಾಕ್ಟರ್ ಈ ತೊಂದರೆಗಳು? ವೈಟ್ ಪ್ಯಾಚಸ್ ನಾವು ನೋಡ್ಬೇಕಾದ್ರೆ ಇಟ್ ಈಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್. ಈಗ ಚರ್ಮದ ಮೇಲೆ ಎಲ್ಲೇ ನೀವು ಪ್ಯಾಚ್ ನೋಡ್ತಿದ್ದೀರಾ. ಸೊ ಸುಮಾರು ಜನ ಪೇಷಂಟ್ಸ್ ಇರ್ತಾರೆ, ಈಗ ಕಾಮನ್ ಆಗಿ ಕಾಲ್ ಮಾಡೋ ಪೇಷಂಟ್ಸ್ಗೂ ಕೂಡ ಹೇಳ್ತಾರೆ, ತುಂಬಾ ಡಾರ್ಕ್ ಇರ್ತಾರೆ, ಅವರಿಗೆ ವೈಟ್ ಆಗೋದಿದೆ ಅಥವಾ ತುಂಬಾನೇ ಫೇರ್ನೆಸ್ ಬಂದಿರುತ್ತೆ, ಇದು ಏನಾದ್ರು ಚರ್ಮದ ಕಾಯಿಲೆ ಇದೆಯಾ. ಸೊ ಹೀಗಿರೋದಿಲ್ಲ, ನಿಮಗೆ ಪ್ಯಾಚಸ್ ಕಾಣಿಸ್ಕೊಳ್ಳುತ್ತೆ, ವೈಟ್ ಪ್ಯಾಚಸ್. ಸೊ ಈ ಪ್ಯಾಚಸ್ ಏನಿದೆ ನೋಡಿ, ಇದು ರಿಲೇಟೆಡ್ ಟು ಡಿಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ. ಅಂದ್ರೆ ಬಾಡಿ ಚರ್ಮದಲ್ಲಿ ಕೆಳಗಡೆ ಪಿಗ್ಮೆಂಟ್ಸ್ ಇರುತ್ತೆ.
ಸೊ ಪಿಗ್ಮೆಂಟ್ ನಾವು ಪ್ರೊಡಕ್ಷನ್ ಆಗ್ತಾ ಬರುತ್ತೆ, ಅದರಿಂದನೇ ನಮ್ಮ ಚರ್ಮದ ಕಲರ್ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಈ ಪ್ಯಾಚಸ್ ಅಲ್ಲಿ ಡಿಪಿಗ್ಮೆಂಟೇಷನ್ ಆಗಿರೋದ್ರಿಂದ ಮೆಲಾನಿನ್ ಪಿಗ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಸೊ ಚರ್ಮಕ್ಕೆ ಕಲರ್ ಕೊಡುವಂಥದ್ದು ಮೆಲಾನಿನ್ ಪಿಗ್ಮೆಂಟ್. ಇನ್ನು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ. ವೀಕ್ಷಕರು ಕಾಲ್ ಮಾಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ಮೈ ಪ್ಲೇಷರ್. ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ನೀವು ಮಾಡುತ್ತೆ. ಈ ವೆರಿಕೋಸ್ ವೇನ್ಸ್ ನಾಳೆಯಿಂದ ರೆಸ್ಟ್ ಮಾಡಿ. ರೆಸ್ಟ್ ಬಟ್ರೆ ನಮ್ಮ ಹೋಮಿಯೋಪತಿಯಲ್ಲಿ ವೆರಿಕೋಸ್ ವೇನ್ಸ್ ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.